ನೀವು ಚಿಕ್ಕವರಿರ್ಬೇಕಾದ್ರೆ ನಿಮ್ಮ ಅಜ್ಜಿ ನಿಮ್ಮ ಕೂದ್ಲಿಗೆ ಎಣ್ಣೆ ಹಾಕ್ತಾ ಇದ್ದ ದಿನಗಳು ನೆನಪಿದ್ಯಾ? ತಂಪಾದ ನೆಲದ ಮೇಲೆ ಕೂತು ಅಜ್ಜಿ ಮನೆಯಲ್ಲೇ ತಯಾರಿಸಿರೋ ಆ ಎಣ್ಣೆಯನ್ನ ತನ್ನ ಕೈಯಾರೆ ಕೂದ್ಲಿಗೆ ಹಾಕ್ತಿರ್ಬೇಕಾದ್ರೆ ಮನೆಯೆಲ್ಲ ಎಣ್ಣೆಯ ಸುವಾಸನೆಯಿಂದ ತುಂಬಿಡ್ತಾ ಇತ್ತು. ನಮ್ಮ ಅಜ್ಜಿಯಂದ್ರು ತಯಾರಿಸ್ತಿದ್ದ ಹೇರ್ ಆಯಿಲ್ ಗಳಲ್ಲಿ ನಿಜವಾಗ್ಲೂ ಏನೋ ಒಂದು ವಿಶೇಷತೆ ಇತ್ತು. ಅದು ನಮ್ಮ ಕೂದ್ಲನ್ನ ಆರೋಗ್ಯಕರವಾಗಿ ಇಡೋಕೆ ಮತ್ತೆ ಹೊಳೆಯೊಂದೆ ಮಾಡೋಕಷ್ಟೇ ಆಗಿರ್ಲಿಲ್ಲ, ಬದಲಾಗಿ ಅದು ಪ್ರೀತಿ ಮತ್ತು ಪೀಳಿಗೆಗಳಿಂದ ಬಂದ ಜ್ಞಾನದಿಂದ ತಯಾರಿಸಿರೋ ಔಷಧಿಯಾಗಿತ್ತು. ಈಗಿನ ಫಾಸ್ಟ್ ಪೇಸ್ ಜಗತ್ನಲ್ಲಿ ಈ ಪಾರಂಪರಿಕ ಜ್ಞಾನ ಕಳೆದೋಗಿದೆ ಅಂತ ಅನ್ಸುತ್ತೆ. ಆದ್ರೆ ಇದನ್ನ ನಾವು ಪೂರ್ತಿಯಾಗಿ ಮರ್ತಿಲ್ಲ. ಯಾಕಂದ್ರೆ ಈ ಸಂಪ್ರದಾಯವನ್ನ ಜೀವಂತವಾಗಿಡೋಕೆ ಆಯುರ್ವಿಸ್ತಾರ ನಮ್ಮ ಮಧ್ಯೆ ಇದೆ. ಕಳೆದ 5 ತಲೆಮಾರುಗಳಿಂದ ಮೈಸೂರಿನ ಈ ಕುಟುಂಬವು ತಮ್ಮ ಜಟಾಮೃತ ಅನ್ನೋ ಕೂದಲಿನ ಎಣ್ಣೆಯನ್ನ ಅಭಿವೃದ್ಧಿಪಡಿಸ್ತಾ ಬಂದಿದೆ. ಇದು 43 ನೈಸರ್ಗಿಕ ಪದಾರ್ಥಗಳನ್ನ ಒಳಗೊಂಡಿರೋ ಒಂದು ವಿಶೇಷ ಮಿಶ್ರಣವಾಗಿದೆ. ಇದನ್ನ ತಯಾರಿಸೋಕೆ ಇವರು ಪೂರ್ವಜರು ಬಳಸ್ತಾ ಇದ್ದ ಸಾಂಪ್ರದಾಯಿಕ ವಿಧಾನಗಳನ್ನೇ ಬಳಸ್ತಾರೆ. ಉದಾಹರಣೆಗೆ ರುಬ್ಬೋಕೆ ಕಲ್ಲಿನ ಗ್ರೈಂಡರ್ ಬಳಸೋದು, ಎಣ್ಣೆಯನ್ನ ಕುದಿಸೋಕೆ ಅಲ್ಯೂಮಿನಿಯಂ ಬದಲಾಗಿ ಹಿತ್ತಾಳೆ ಪಾತ್ರೆಯನ್ನ ಬಳಸೋದು ಇತ್ಯಾದಿ. ಹೀಗೆ ಮಾಡೋದ್ರಿಂದ ಗಿಡಮೂಲಿಕೆಗಳು ತಮ್ಮ ಔಷಧೀಯ ಗುಣಗಳನ್ನ ಕಳೆದುಕೊಳ್ಳೋದಿಲ್ಲ ಅನ್ನೋದು ಅವರ ನಂಬಿಕೆ. ಜಟಾಮೃತ ತೈಲವು ತಲೆಹೊಟ್ಟು ಕಡಿಮೆ ಮಾಡುತ್ತೆ, ಕೂದಲು ಉದುರೋದನ್ನ ತಡೆಯುತ್ತೆ, ಹೊಸ ಕೂದಲು ಬೆಳೆಯೋಕೆ ಪ್ರೋತ್ಸಾಹಿಸುತ್ತೆ, ನಿಮ್ಮ ಕೂದಲನ್ನ ಬೇರಿನಿಂದ ತುದಿಯವರೆಗೆ ಪೋಷಿಸುತ್ತೆ, ಜೊತೆಗೆ ಕೂದಲಿಗೆ ಕಾಂತಿಯುತ ಹೊಳಪನ್ನು ನೀಡುತ್ತೆ. ವಾರಕ್ಕೆ 2 ಬಾರಿ ಜಟಾಮೃತವನ್ನ ಯೂಸ್ ಮಾಡಿ ಅಂಡ್ ಆಯುರ್ವಿಸ್ತಾರದ ಕೈವಲ್ಯದ ಸಹಾಯದಿಂದ ಹಿತವಾದ ನೆತ್ತಿಯ ಮಸಾಜ್ ಮಾಡಿ. ಇದರಿಂದ ನಿಮ್ಮ ಸ್ಕಾಲ್ಪ್ ತೆರೆದುಕೊಳ್ಳುತ್ತೆ ಅಂಡ್ ಹೊಸ ಕೂದಲು ಬೆಳೆಯೋಕೆ ಇದು ದಾರಿ ಮಾಡಿಕೊಡುತ್ತೆ. ಆಯುರ್ವಿಸ್ತಾರದ ಜಟಾಮೃತದೊಂದಿಗೆ ಅಜ್ಜಿಯ ಕೂದಲ ಎಣ್ಣೆಯ ಮ್ಯಾಜಿಕ್ ಅನ್ನ ನಿಮ್ಮ ಜೀವನದಲ್ಲಿ ಪುನಃ ವಾಪಸ್ ತನ್ನಿ ಅಂಡ್ ನಿಮ್ಮ ಕೂದಲಿಗೆ ಅದರ ಹಕ್ಕಿನ ಪ್ರೀತಿಯನ್ನ ಒದಗಿಸಿಕೊಡಿ. ಹೆಚ್ಚಿನ ಮಾಹಿತಿಗಾಗಿ ayurvistara.in ಗೆ ವಿಸಿಟ್ ಮಾಡಿ. ನಾನು ಹೇಳಿದ ನಂತರ ಇದನ್ನ ಹೇಳಿ, ವಿಠ್ಠಲ ವಿಠ್ಠಲ ವಿಠ್ಠಲ. ನಿಮ್ಮ ಎದೆ ಭಾಗದಲ್ಲಿ ಒಂದು ಸೆನ್ಸೇಷನ್ ಅನ್ನ ಗಮನಿಸಿದ್ರಾ? ಏನಿದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. 30 ಜನರ ಗುಂಪಿನ ಮೇಲೆ ನಡೆಸಿದಂತ ಒಂದು ಸಂಶೋಧನೆಯು ತೋರಿಸುತ್ತೆ, 9 ನಿಮಿಷಗಳ ಕಾಲ ವಿಠ್ಠಲ ಮಂತ್ರದ ಪಠನೆ ಮಾಡೋದ್ರಿಂದ ರಕ್ತದೊತ್ತಡ ಮತ್ತು ಹೃದಯದ ಇಸಿಜಿಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತೆ, ಹೃದಯದ ಪಂಪಿಂಗ್ ಕ್ರಿಯೆ ಸುಧಾರುತ್ತೆ ಮತ್ತು ಶಕ್ತಿಯ ಮಟ್ಟ ಹೆಚ್ಚುತ್ತೆ ಅಂತ. ಸಂಸ್ಕೃತದ ಪದವಾದ ವಿಠ್ಠಲ ಹೃದಯ ಚಕ್ರ ಅಥವಾ ಅನಾಹತ ಚಕ್ರದೊಂದಿಗೆ ಸಂಪರ್ಕ ಹೊಂದಿದೆ ಅಂತ ಹೇಳ್ತಾರೆ. ಸಂಸ್ಕೃತದ ಭಾಷೆಯು ಮುಖ್ಯವಾಗಿ ಅರ್ಥದ ಬಗ್ಗೆ ಅಲ್ಲ, ಬದಲಾಗಿ ಅದು ಮಾನವ ದೇಹದೊಳಗೆ ಸೃಷ್ಟಿಸೋ ಸಂವೇದನೆ ಮತ್ತು ಕಂಪನಗಳ ಬಗ್ಗೆ ಆಗಿದೆ. ನಮ್ಮ ಋಷಿಗಳು ಮತ್ತು ಯೋಗಿಗಳು ನಮಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸೋಕೆ ಪವರ್ಫುಲ್ ಸಾಧನಗಳನ್ನ ನೀಡಿದ್ದಾರೆ. ಆದ್ರೆ ನಾವುಗಳು ಅವುಗಳ ಹಿಂದಿರೋ ವಿಜ್ಞಾನವನ್ನ ಮರ್ತಿದ್ದೇವೆ ಅಷ್ಟೇ.